ಅಭಿಮನ್ಯು ಅಭಿಮನ್ಯು ಅಂತ ಆನೆ ಇನ್ನು ನಮ್ಮಲ್ಲಿ ಕರ್ನಾಟಕದಲ್ಲಿ ಹುಟ್ಟಲ್ಲ. ಅಷ್ಟೇ ಅಲ್ಲ, ಅಭಿಮನ್ಯು ಅಂತ ಆನೆನ ಇವರು ಬೆಳೆಸಕ್ಕೂ ಆಗಲ್ಲ. ಅಭಿಮನ್ಯುದು ಏಪ್ರಿಲ್ ತಿಂಗಳಿಗೆ ಅದಕ್ಕೆ 60 ವರ್ಷ ಆಯ್ತು ಅಂತ ಹೇಳ್ತಾರೆ. 1977ರಲ್ಲಿ ನಾಗರಹೊಳೆ ಹೆಬ್ಬಾಳದಲ್ಲಿ ಕಪ್ಪಗುಂಡಿಯಲ್ಲಿ ಬಿದ್ದು ಸಿಕ್ಕಿದ ಒಂದು ಮರಿ. ಅಂದಾಜು ಯಾರು ಅಂದಾಜು ಮಾಡಿದ್ರೋ ಏನೋ ಗೊತ್ತಿಲ್ಲ, ಆಗಿನ ಯಾರೋ ಆಫೀಸರ್ಗಳು ಇಲ್ಲ ನಮ್ಮ ಮಾವತರುಗಳು ಯಾರೋ ಇರಬಹುದು, 6 ವರ್ಷ ಅಂತ ಹೇಳ್ತಾರೆ. ಆಮೇಲೆ ಅಭಿಮನ್ಯು ನಿಧಾನಕ್ಕೆ ಅವನ ತಂದೆ ತಾಯಿ ಎಲ್ಲ ಮರೆತು, ಬಂಧು ಬಳಗ ಮರೆತು, ಮನುಷ್ಯರ ಜೊತೆನೆ ಬೆಳಿತಾನೆ, ಹಳೆದೆಲ್ಲ ಮರೆತು. ಅದು ಆನೆ ಅಂತ ಹೇಳಕ್ಕೆ ನಮ್ಮಲ್ಲಿ ಸಾಧ್ಯನೇ ಇಲ್ಲ ನಮ್ಗೆ, ಅದು ಒಬ್ಬ ಮನುಷ್ಯನ ತರನೇ. ಆಮೇಲೆ ಅಭಿಮನ್ಯು ದೊಡ್ಡನಾಗಿ ಅದ್ರ ಮಧ್ಯದಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡಿಸ್ತಾರೆ, ಟಿಂಬರ್ ಇಳಿಸ್ತಾರೆ, ಎಲ್ಲ ಮಾಡ್ತಾರೆ, ಏನೇನ್ ಬೇಕು ಕೆಲಸ ಎಲ್ಲ ಮಾಡಿಸ್ತಾರೆ. ಆಮೇಲೆ ಹೆಚ್ಚು ಕಡಿಮೆ ಇವತ್ತಿನವರೆಗೂ 300ಕ್ಕೂ ಹೆಚ್ಚು ಆನೆಗಳು ಹಿಡಿಯುತ್ತೆ, ಸುಮಾರು 100ಕ್ಕೂ ಹೆಚ್ಚು ಹುಲಿಗಳನ್ನ ಹಿಡಿಯುತ್ತೆ. ಆಮೇಲೆ 1995ನೇ ಇಸ್ವಿಯಲ್ಲಿ ಮೊದಲ ಬಾರಿಗೆ ಅಭಿಮನ್ಯು ಮೈಸೂರಿಗೆ ಹೋಗ್ತಾನೆ. ಅಲ್ಲಿ ಒಂದು ಬೌದ್ಧ ಇರುತ್ತೆ, ಅದಕ್ಕೂ ಬಹುಶಃ ಏಜ್ ಆಗಿ ಅದ್ರ ಬದಲಿಗೆ ಹೋಗಿ ಸೇರಿಸ್ಕೊಂತಾರೆ. ಅದ್ರ ಮಧ್ಯದಲ್ಲಿ ಅಭಿಮನ್ಯು ತುಂಬಾ ಕೆಲಸ ಮಾಡ್ತಾನೆ. ಅಭಿಮನ್ಯು ಮೇಲೆ ಗುಂಡಿನ ದಾಳಿ ಆಗ್ತದೆ, ಕಾಡಾನೆ ಅಂತ ತಿಳ್ಕೊಂಡು ಹೀಗೆಲ್ಲ ಆಗ್ತದೆ. ಸಣ್ಣಪ್ಪ ಯಾರು ಅಂದ್ರೆ ನಮ್ಮ ಈಗಿನ ಹೊಸಂತನ ತಂದೆ, ಅವರ ಮಾರ್ಗದರ್ಶನದಲ್ಲಿ ಅಭಿಮನ್ಯು ಏನು ಸಣ್ಣಪ್ಪನ ಮನೇಲಿ ಅವನು ಒಬ್ಬ ಮಗನಾಗಿ ಬೆಳಿತಾನೆ. ಆಮೇಲೆ 1995ನೇ ಇಸ್ವಿಯಲ್ಲಿ ಯಾವಾಗ ಮೈಸೂರಿಗೆ ಹೋಗ್ತಾನೆ, ಅವಾಗ ಫಸ್ಟಿಗೆ ವಾದ್ಯಗೋಷ್ಠಿ ಗಾಡಿ ಅಂತ ಅದನ್ನ ಎಳಿಯಕ್ಕೆ ಶುರು ಮಾಡುತ್ತೆ. ಅವಾಗೆಲ್ಲ ಬೇರೆ ಆನೆಗಳು ಇದನ್ನ ಅಂಬಾರಿ ಹೊರ್ತಾ ಇರ್ತವೆ. ಹಾಗೆ ಮುಂದುವರೆದು ನಿಧಾನವಾಗಿ ಈ ಕಡೆ ದಸರಾದಲ್ಲಿ ಹೋಗಿ ದಸರಾದ ಕೆಲಸ, ಆ ನಾಡ ದೇವತೆಯನ್ನ ಕೆಲಸ, ಇಲ್ಲಿ ಬೇರೆ ಸಮಯದಲ್ಲಿ ಆನೆ ಹಿಡಿಯೋದು, ಆಮೇಲೆ ಹುಲಿ ಹಿಡಿಯೋದು, ಹೀಗೆ ಪುರ್ಸೊತ್ತಿಲ್ದಂಗೆ ಅಭಿಮನ್ಯು ಕೆಲಸ ಮಾಡ್ತಾನೆ. ಅಭಿಮನ್ಯು ಇಡೀ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾದಲ್ಲೇ ಮನೆ ಮಾತಾಗ್ತಾನೆ. ಅಭಿಮನ್ಯುನ ಜನಗಳೆಲ್ಲರೂ ಅದನ್ನ ಅದರ ಫ್ಯಾನ್ ಅಂದ್ರೆ ಅಭಿಮಾನಿಗಳು ತುಂಬಾ ಜನ ಹುಟ್ಟುತ್ತಾರೆ. ನಾನು 25 ಹೆಚ್ಚು ಕಡಿಮೆ 25 ಅಂದ್ರೆ ಈಗ 26 ಆಯ್ತು. 2000ನೇ ಇಸ್ವಿಯಿಂದ ನಾನು ಅಭಿಮನ್ಯು ಹಿಂದೆ ಬಿದ್ದಿದ್ದೀನಿ. ಎಷ್ಟೋ ಸತಿ ಅಭಿಮನ್ಯು ಮೇಲೆ ನಾನು ಕೂತ್ಕೊಂಡು ಹೋಗಿದ್ದೀನಿ. ಅಭಿಮನ್ಯು ಮೇಲೆ ಕೂತ್ಕೊಂಡು ಹೋಗಿ ವೆಂಕಟೇಶ್ ಅಣ್ಣ ಡಾಟ್ ಮಾಡಿದ್ದಾರೆ. ಅಭಿಮನ್ಯು ಎಷ್ಟೋ ಸತಿ ನಮ್ಮನ್ನ ಬೇರೆ ಕಾಡಾನೆಗಳಿಂದ ರಕ್ಷಣೆ ಮಾಡಿದೆ. ಎಷ್ಟೋ ಸತಿ ಓಡೋಗಿ ಅಭಿಮನ್ಯು ಹೊಟ್ಟೆ ತಳದಲ್ಲಿ ಕತ್ಕೂತಿರೋದುಂಟು, ಕಾಡಾನೆ ಇನ್ನೇನು ನಮ್ಮ ಹಿಡಿದು ಸಾಯಿಸ್ತದೆ ಅನ್ನಂಗ ಅಂತ ಸಮಯದಲ್ಲಿ. ಈಗ ಅಭಿಮನ್ಯು ಏಪ್ರಿಲ್ ತಿಂಗಳಿಗೆ ಈ ವರ್ಷದ ಏಪ್ರಿಲ್ ತಿಂಗಳಲ್ಲಿ ಈಗ ತಿಂಗಳಿಗೆ 60 ವರ್ಷ ತುಂಬಿದೆ. ಅದು ಸುಪ್ರೀಂ ಕೋರ್ಟಿನ ಒಂದು ಆರ್ಡರ್ ಇದೆ, 60 ವರ್ಷದ ಮೇಲೆ ಆನೆಗಳಿಗೆ ಯಾವುದೇ ರೀತಿ ಹೊರೆ ಹೊರಿಸಬಾರದು, ಅವನ್ನ ಕೆಲಸದಿಂದ ರಿಟೈರ್ಡ್ ಮಾಡಿ ಅದಕ್ಕೆ ಬೇಕಿದ್ರೆ ದಸರಾ ಕರ್ಕೋಬಹುದು, ಆದರೆ ಅದಕ್ಕೆ ಯಾವುದೇ ಹೊರೆ ಹೊರಿಸಂಗಿಲ್ಲ ಅಂತ. ಹಾಗಾಗಿ ಸರ್ಕಾರ, ಅರಣ್ಯ ಇಲಾಖೆ ಒಂದು ತೀರ್ಮಾನ ತಗೊಂಡಿದೆ, ಅಭಿಮನ್ಯುಗೆ ಈ ಸರಿ ಅಂಬಾರಿ ಹೊರಿಸೋದು ಇಲ್ಲ ಅಂತ. ಆದ್ರೆ ಅಭಿಮನ್ಯುನ ಇಷ್ಟು ಅಂದ್ರೆ ಈಗ ಏಪ್ರಿಲ್ ತಿಂಗಳಲ್ಲಿ ಆಗಿರ್ಬೇಕಾದ್ರೆ ಯಾಕೆ ಇವರು ಗುಟ್ಟಂಗ್ ಮಾಡಿದ್ರು? ಜನವರಿ ಬಿಡಿ, ಜನವರಿ ಎಲ್ಲ ಅದು ಇನ್ನು ಅದಕ್ಕೆ ಇನ್ನು ವಯಸ್ಸ 60 ವರ್ಷ ಆಗಿರ್ಲಿಲ್ಲ.
ಮೇ ಜೂನ್ ಸಮಯದಲ್ಲೂ ಬೇಕಾದ್ರೆ ಪ್ರಕಟಿಸ್ಬೋದಿತ್ತು, ಇಲ್ಲ ಪತ್ರಿಕಾ ಒಂದು ಗೋಷ್ಠಿ ಮಾಡ್ಬೋದಿತ್ತು. ನೀವು ಏನಂತ ತಿಳ್ಕೊಂಡಿದ್ದೀರಿ, ಅಭಿಮನ್ಯುವನ್ನು ನೋಡಕ್ಕೆ ಲಕ್ಷಗಟ್ಟಲೆ ಜನ ಬರ್ತಿದ್ದಾರೆ. ಅಭಿಮನ್ಯು ಯಾವ ರೀತಿ ಜನಗಳ ಮನಸ್ಸಿನಲ್ಲಿ ತುಂಬಿ ಹೋಗಿದ್ದಾನೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಅದು ಈ ಸತಿ ಅಕಸ್ಮಾತ್ ನೀವೇನಾರ ಅಭಿಮನ್ಯುನ ಇದಕ್ಕೆ ಮೈಸೂರು ದಸರಾ ಕರ್ಕ ಬರಲಿಲ್ಲ ಅಂದ್ರೆ ಜನಗಳು ದಂಗೆ ಹೇಳ್ತಾರೆ. ಆದ್ರೆ ಈಗ ಬಂದಿರೋ ಒಂದು ಸಂತೋಷದ ವಿಚಾರ ಅಂದ್ರೆ ಅಭಿಮನ್ಯುವನ್ನ ನಿಶಾನೆ ಆನೆಯಾಗಿ ದಸರಾ ಕರ್ಕ ಹೋಗ್ತಾರೆ ಅಂತ ಒಂದು ಸುದ್ದಿ ಬಂದಿದೆ. ಈಗ ನನ್ನಂತರ ಲಕ್ಷಾಂತರ ಜನಗಳಿಗೆ ಈಗ ಖುಷಿ ಆಗ್ತಿದೆ. 1977ನೇ ಇಸ್ವಿಯಲ್ಲಿ ಹುಟ್ಟಿ ಬೆಳೆದ ಒಂದು ಆನೆ ಈವರೆಗೂ ಇಷ್ಟು ಜನಗಳನ್ನ, ಇಷ್ಟು ಅಭಿಮಾನಿಗಳನ್ನ ಎಷ್ಟು ಕೆಲಸ ಮಾಡಿದೆ, ಎಷ್ಟು ಜನನ ಜೀವ ಉಳಿಸಿದೆ, ಆಮೇಲೆ ಇಷ್ಟು ಒಂದು ಫೇಮಸ್ ಆಗಿ ಇಷ್ಟು ಜನಗಳಿಗೆ ಎಲ್ಲ ಜನಾನುರಾಗಿಯಾಗಿ ಬೆಳೆದ ಒಂದು ಆನೆ ಇನ್ನೆಲ್ಲೂ ಇಲ್ಲ. ಆಮೇಲೆ ಈ ಫಸ್ಟ್ ಶ್ರೀರಂಗಪಟ್ಟಣದಲ್ಲಿ ಮೊದಲ ಬಾರಿ ಅಂಬಾರಿ ಹೊತ್ತ ಆನೆ ಅಂದ್ರೆ ಅದು ಅಭಿಮನ್ಯು. ಆಮೇಲೆ ಹಿಂದೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಅಂಬಾರಿ ಕಟ್ಬೇಕಾರೆ ಪಶ್ಚಿಮಕ್ಕೆ ಮುಖ ಮಾಡಿ, ಗೋಡೆ ಕಡೆಗೆ ಮುಖ ಮಾಡಿ ಆನೆನ ನಿಲ್ಲಿಸಿ ಆನೆಗಳ ಮೇಲೆ ಅಂಬಾರಿ ಕಟ್ತಿದ್ರು. ಆದ್ರೆ ಅಭಿಮನ್ಯು ಬಂದ ಮೇಲೆ ಅದನ್ನ ಪೂರ್ವಕ್ಕೆ ಮುಖ ಮಾಡಿ ನಿಲ್ಲಿಸಿ ಅಂಬಾರಿ ಕಟ್ಟಕ್ಕೆ ಶುರು ಮಾಡಿದ್ರು. ಇವೆಲ್ಲ ಒಂದು ಆನೆ ಮೇಲೆ ಇಟ್ಟ ನಂಬಿಕೆಗಳು. ಆಮೇಲೆ ಆನೆಯ ಮನಸ್ಥಿತಿ ಹೇಗಿದೆ, ಅದು ಯಾರಿಗೂ ಏನು ಮಾಡಲ್ಲ ಅಂತ ಆದ್ಮೇಲೆ ಕೆಲವೆಲ್ಲವನ್ನು ತೀರ್ಮಾನ ತಗೊಂತಾರೆ. ಅದಾದ್ಮೇಲೆ ಸುಮಾರು 30 ವರ್ಷ ಸತತವಾಗಿ ಹೆಚ್ಚು ಕಡಿಮೆ 95ನೇ ಇಸ್ವಿಯಿಂದ ಇವತ್ತಿನವರೆಗೂ, ಈ ವರ್ಷದವರೆಗೂ, ಈ ವರ್ಷ ಇನ್ನೇನು ಈಗ ನಿಶಾನೆ ಆನೆಯಾಗಿ ತಗಂತಾರೆ. ಹಾಗಾಗಿ ಈ ವರ್ಷನೂ ನಮ್ಮ ಅಭಿಮನ್ಯು ದಸರಾಕ್ಕೆ ಹೋಗ್ತಾನೆ. ಅಂದ್ರೆ ಸುಮಾರು 30 ವರ್ಷ ಸತತವಾಗಿ ದಸರಾಕ್ಕೆ ಬೇರೆ ಬೇರೆ ಎಲ್ಲ ಒಂದು ಪಟ್ಟದ ಆನೆ ಕೆಲಸ ಒಂದು ಬಿಟ್ಟು ಮತ್ತೆ ಎಲ್ಲಾ ಕೆಲಸವನ್ನು ಅಭಿಮನ್ಯು ಮಾಡಿದ್ದಾನೆ. ಹಾಗಾಗಿ ಈ ಸತಿ ನಿಶಾನೆ ಆನೆಯಾಗಿ ಯಾರು ತಗೊಂಡ್ಲೇಬೇಕು. ಆದ್ರೆ ನಿಮ್ಗೆ ಒಂದು ಆನೆನ ಈ ರೀತಿ ದುಡಿಸ್ಕೊಂಡು ಅದು ಸಾವು, ಅದು ಕೆಲವು ಟೈಮು ಕಾಲಿಗೆ ಬಾಂಬ್ ಬ್ಲಾಸ್ಟ್ ಆಗಿದ್ರು ಅದನ್ನ ಸಹಿಸ್ಕೊಂಡು ಅದಾದ್ರೂ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಆ ಮಾವುತನಿಗೆ ಏನು ನೋವಾಗಿಲ್ಲ ಅನ್ನಂಗೆ ಅದು ತೋರಿಸ್ಲೇ ಇಲ್ಲ. ಆ ರೀತಿ ನಡೀತು. ಆಮೇಲೆ ನೋಡ್ಬೇಕಾದ್ರೆ ಕಾಲೆಲ್ಲ ಗಾಯ ಆಗಿತ್ತು. ಅಂದ್ರೆ ಯಾರೋ ಹಂದಿ ಇಟ್ಟಿದ್ದ ಬಾಂಬ್ ಅದು, ಅಂದ್ರೆ ಹಂದಿ ಬಾಂಬ್ ಅದು, ಈ ಬಾಂಬ್ಗಳಲ್ಲ. ಅದನ್ನ ತುಣಿದಾಗ ಕಾಲಿಗೆ ತುಂಬ ಪೆಟ್ಟಾಗಿತ್ತು. ಆಮೇಲೂ ಈಗಲೂ ಒಂದೊಂದ್ಸತಿ ನೋವು ಬಂದ್ರು ಎಂತೆಂಥ ರಕ್ಕಸ ಆನೆಗಳನ್ನು ಹಿಡಿತು. ಅದು ಹಿಡಿದಿದ್ರಲ್ಲಿ ಭಯಂಕರ ಆನೆಗಳು ಅಂದ್ರೆ ಒಂದು ಶ್ರೀಕಂಠ ದತ್ತ ಒಡೆಯರ್ ಆನೆ ಇರಬಹುದು, ಎರಡನೇದು ಮೌಂಟೇನ್ ಆನೆ ಮತ್ತೆ ಗುಂಡ. ಮೌಂಟೇನ್ ಆನೆ ಗುಂಡನ ಒಂದೇ ದಿವಸದಲ್ಲಿ ಹಿಡಿದಿತ್ತು. ಅದು ಭಯಂಕರ ರಣರೋಚಕವಾದ ಹೋರಾಟ. ಅದೇನು ಕಡಿಮೆ ಏನಲ್ಲ, ಯಾರೋ ಎಲ್ಲೋ ಕೂತ್ಕೊಂಡು ಯಾವ್ದೋ ಟಿವಿ ಎಲ್ಲ ಮೊಬೈಲ್ ಎಲ್ಲ ನೋಡ್ಕೊಂಡು ಇಲ್ಲ ಪೇಪರ್ ಅಲ್ಲಿ ನೋಡ್ಕೊಂಡಂಗಲ್ಲ. ಆ ಆನೆಗಳು ಯಾವ ರೀತಿ ಕೊಬ್ಬಿ ಹಾಗಿದ್ದು ಅಂದ್ರೆ ಎಷ್ಟು ಜನ ಕೊಂದಿದ್ದು ಅಂತ ನಮ್ಗೆ ಗೊತ್ತು. ಆ ಮೌಂಟೇನ್ ಆನೆ ಕಡಿಮೆ ಅಂದ್ರೆ 7 ಜನ ಸಾಯಿಸಿತ್ತು ಒಂದು ವರ್ಷದಲ್ಲಿ. ಇನ್ನು ಗುಂಡ ಭಯಂಕರ ಸ್ಟ್ರಾಂಗ್ ಇತ್ತು. ಗುಂಡ ಅರ್ಜುನನಿಗೆ ಅಲ್ಲಾಡ್ಸಕ್ ಆಗ್ಲಿಲ್ಲ ಗುಂಡನ್ನ. ಆಮೇಲೆ ನಾನು ಪಕ್ಕದಲ್ಲೇ ಇದ್ದೆ ಅವತ್ತು. ಪಕ್ಕದಲ್ಲೇ ಅಂದ್ರೆ ಒಂದು 10 ಅಡಿ 20 ಅಡಿ ದೂರದಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ. ಆಮೇಲೆ ಅಭಿಮನ್ಯುನ ಯಾವ ಡ್ಯಾಶಿಂಗ್ ಉಂಟು ಆ ಡ್ಯಾಶ್ ಹೊಡೆದ್ಮೇಲೆ ಗುಂಡ ತಣ್ಣಗಾಯ್ತು. ಅದಕ್ಕಿಂತ ಕರಡಿ ಆನೆ ಹೋರಾಟ ಅದೊಂದು ಘನಘೋರವಾದ ಹೋರಾಟ. ಅಂತ ಹೋರಾಟಗಳು ಈ ಆನೆಯ ಜಗತ್ತಿನಲ್ಲಿ ಎಲ್ಲೂ ನಡೆದಿಲ್ಲ. ಅಂತ ಹೋರಾಟ ಒಂದು 30 ವರ್ಷದ ಆನೆ ಮದ ಬಂದಿದ್ದು 6,000 kg ಆನೆ, ಒಂದು ಕಾಡಾನೆ ಹತ್ರ ಒಂದು 58 ವರ್ಷದ ಒಂದು 5,000 kg ಆನೆ, ಅದು ಸಾಕಿದ ಆನೆ ಹೋಗಿ ಹೋರಾಡೋದು ಅಂದ್ರೆ
ಅದು ಅಷ್ಟು ಸುಲಭ ಅಲ್ಲ. ನಾನು ಹೇಳ್ತಾ ಇರೋದು ನೀವು ಸೀರಿಯಸ್ ತಗೊಳ್ಳಿ. ನಾನು ಸುಮ್ಮನೆ ಏನು ವರ್ಣನೆ ಮಾಡ್ತಾ ಇಲ್ಲ. ಅಂತ ಘನಘೋರವಾದ ಯುದ್ಧನ ಅಭಿಮನ್ಯು ಮಾಡ್ತು. ಅಷ್ಟೆಲ್ಲ ಅಭಿಮನ್ಯು ಮಾಡ್ತು, ಹೋರಾಡ್ತು, ಅಷ್ಟೆಲ್ಲ ಕೆಲಸ ಮಾಡ್ತು, ಸಾವಿರಾರು ಜನ ಜೀವ ಉಳಿಸ್ತು. ಈ ಎಂತೆಂಥ ಆನೆಗಳನ್ನೆಲ್ಲ ಹಿಡಿದು ಅದನ್ನ ಒಂದು ಪಳಗಿಸಿರ್ಬೋದು. ಈಗ ಏನು ಈಗ ದಸರಾಕ್ಕೆ ಬರ್ತವೆ ಅವೆಲ್ಲನೂ ನಮ್ಮ ಅಭಿಮನ್ಯುನಿಂದಲೇ, ಅಭಿಮನ್ಯು ಧೈರ್ಯದಿಂದಲೇ ಹೋಗಿ ಹೊಡೆದು ಕಟ್ಟಿದ್ದು ಎಲ್ಲ ಮಾಡಿದ್ದು. ಆದ್ರೆ ಒಂದು ಆನೆಗೆ, ಅಂತ ಆನೆಗೆ ಎಂತ ಒಂದು ಪರಿಸ್ಥಿತಿ ಬಂದಿದೆ ಅಂದ್ರೆ, ಈ ಸರ್ಕಾರ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಇಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳಿರ್ಬೋದು, ಏನು ಮಾಡೇ ಇಲ್ಲ ಅನ್ನೋರಂಗೆ ಆ ಆನೆನ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಿ. ಆ ಆನೆಗೆ ಎಂತ ಬೀಳ್ಕೊಡುಗೆ ಕೊಡ್ಬೇಕು. ಆ ಆನೆನ ಮೊದಲನೇ ಬಾರಿಗೆ ನೀವು ಈಗ ಆಗಸ್ಟ್ ಫಸ್ಟ್ ವೀಕಲ್ಲೇ ನೀವು ಅನೌನ್ಸ್ ಮಾಡ್ಬೇಕಿತ್ತು. ಹೀಗೆ ಇದೆ, ನಾವು ಅಭಿಮನ್ಯುನ ಈ ಸತಿ ನಾವು ಅಭಿಮನ್ಯುವಿಗೆ ಈಗ ನಾವು ಅಂಬಾರಿ ಹೊರಸಲ್ಲ, ಈ ಸರಿ ಅಭಿಮನ್ಯುವನ್ನ ನಾವು ನಿಶಾನೆ ಆನೆ ತಗೊಂತೀವಿ. ಯಾಕೆ ಅಂದ್ರೆ ಅದಕ್ಕೆ ವಯಸ್ಸಾಯ್ತು, 60 ವರ್ಷ ಆಯ್ತು. ಜೊತೆಗೆ ಅದು ಕೇಂದ್ರ ಸರ್ಕಾರ ಅಲ್ಲ, ಸುಪ್ರೀಂ ಕೋರ್ಟಿನ ಒಂದು ಆದೇಶ ಇದೆ ಅಂತ ಹೇಳ್ಬೋದಿತ್ತು. ಅದು ಹೇಳ್ದಲೆ ನೀವು ಎಲ್ಲ ಗುಟ್ಟಾಗಿಟ್ಟು ಈಗ ಸೋಷಿಯಲ್ ಮೀಡಿಯಾಗಳು, ಪೇಪರ್ಗಳು ನಿಮ್ಗೆ ಉಗಿದ ಮೇಲೆ ಈಗ ನಾವು ಅದನ್ನ ನಿಶಾನೆ ಆನೆ ತಗೊಂತಿದೀವಿ ಅಂತ ಹೇಳ್ತಿದ್ದೀರಲ್ಲ, ಇದು ಯಾವ ನ್ಯಾಯ? ಆ ರಿಟೈರ್ಡ್ ಆದ ನಮ್ಮ ಹಿಂದಿನ ಫಾರೆಸ್ಟ್ ಮಿನಿಸ್ಟ್ರು ಅವರೇ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ನೋಡಿ, ಅವರು ರಾಮಲಿಂಗಾರೆಡ್ಡಿ ಹೊಸ ಫಾರೆಸ್ಟ್ ಮಿನಿಸ್ಟ್ರಿಗೆ ಒಂದು ಲೆಟರ್ ಬರೆದಿದ್ದಾರೆ. ನೀವು ಅಭಿಮನ್ಯುನ ಸೇವೆ, ಅಭಿಮನ್ಯುನ ವರ್ಚಸ್ಸಿಗೆ, ಅಭಿಮನ್ಯುಗೆ ನೀವು ಇದು ಮಾಡ್ತಾ ಇದ್ದೀರಿ, ಅವಮಾನ ಮಾಡ್ತಾ ಇದ್ದೀರಿ. ನೀವು ಅಭಿಮನ್ಯುನ ಅದಕ್ಕೆ ಒಂದು ಸನ್ಮಾನ ಮಾಡಬೇಕು, ಅದಕ್ಕೆ ಬೀಳ್ಕೊಡುಗೆ ಒಂದು ಒಳ್ಳೆ ಥರದಲ್ಲಿ ಬೀಳ್ಕೊಡುಗೆ ಕೊಡಬೇಕು ಅಂತ ಒಂದು ಲೆಟರ್ ಬರೆದಿದ್ದಾರೆ. ಫಾರೆಸ್ಟ್ ಮಿನಿಸ್ಟರ್ಗಳು ಬಂದಾಗ ಅಧಿಕಾರಿಗಳನ್ನ ಹತ್ರನಾರ ಕೇಳಬೇಕು. ಅದು ಬಿಟ್ಕೊಂಡು ಯಾವ್ದವ್ರ ಮಾಡ್ಕೊಂಡು ಯಾವ್ದೋ ಬುಂಗಲ್ಲಿದ್ರೆ, ನಾನು ಹಿಂದಿಂದಲೂ ಹೇಳ್ತಿದ್ದೀನಿ, ಫಾರೆಸ್ಟ್ ಮಿನಿಸ್ಟರ್ನ ಒಂದು ಕೊಡಗಿನವ್ರಿಗೆ ಕೊಡಿ, ಇಲ್ಲ ನಮ್ಮ ಚಿಕ್ಕಮಗಳೂರು ಭಾಗದವ್ರಿಗೆ ಕೊಡಿ, ಇಲ್ಲ ಅಂದ್ರೆ ಶಿವಮೊಗ್ಗದ ಕಡೆ ಕೊಡಿ ಅಂತ. ಯಾರೋ ಟೌನಲ್ಲಿ ಇದ್ದವರಿಗೆಲ್ಲ ಫಾರೆಸ್ಟ್ ಮಿನಿಸ್ಟರ್ ಕೊಟ್ರೆ ಇವೆಲ್ಲ ಸಮಸ್ಯೆಗಳು ಆಗ್ತವೆ. ಈ ಸತಿನ ಅದೇ ರೀತಿ ಆಗಿದೆ. ನೀವು ಮಾಡಿದ್ದು ಕೆಲಸ ಸರಿ ಇಲ್ಲ. ಅಭಿಮನ್ಯುನ ಈ ತರ ದುಡಿಸ್ಕೊಂಡು ನೀವು ನೋಡಿ, ಅಭಿಮನ್ಯುಗೆ ಏಪ್ರಿಲ್ ತಿಂಗಳಲ್ಲಿ 60 ವರ್ಷ ಆದ್ರೂ ಮೇ ತಿಂಗಳಲ್ಲಿ ಕೆದಮಳ್ಳೂರು ಅಂತ ವೀರಾಜಪೇಟೆ ಕೊಡಗಿನ ಭಾಗದಲ್ಲಿ ಹೋಗಿ ಕಾರ್ಯಾಚರಣೆ ಮಾಡ್ಯಾನೆ. ಅದು ಆನೆ ಕಾರ್ಯಾಚರಣೆ. ಆಮೇಲೆ ಹುಲಿ ಕಾರ್ಯಾಚರಣೆಗೆ ಹುನ್ನೂರು ಅನ್ನಲ್ಲಿ ಕರ್ಕೋಗಿದ್ದಾರೆ. ಆಮೇಲೆ ಇತ್ತೀಚೆಗೆ ಕೊಡಗಿನ ಮಾಲ್ದಾರೆ ಭಾಗದಲ್ಲಿ ಒಂದು ಚಿರತೆ ಹಿಡಿಯಕ್ಕೆ ಕರ್ಕೋಗಿದ್ದಾರೆ. ಮೊನ್ನೆ ನೋಡಿ, ನಮ್ಮಲ್ಲೊಂದು ಇನ್ನು 18-19 ವರ್ಷದ ಒಬ್ಬ ಹುಡುಗ, KP ಕಾಲರ್ 2 ಅಂತ. ಈ ಆನೆ ಅದರ ವಯಸ್ಸಿನಕ್ಕಿಂತ ಜಾಸ್ತಿ ಬೆಳೆದಿತ್ತು. ಅಷ್ಟೇ ಅಲ್ಲ, ಅದು ಚಿಕ್ಕದಿಂದಲೂ ಭಾರಿ ರ್ಯಾಶ್ ಆಗಿತ್ತು ಆನೆ. ಅಂದ್ರೆ ಅದೊಂಥರ ತುಂಟ ಆನೆ, ರ್ಯಾಶ್ ಅನ್ನೋಕ್ಕಿಂತ ತುಂಟ ಆನೆ. ಅದು ಗುಂಪನ್ನ ಬಿಟ್ಟು ಅದೊಂದು ದಾರಿ ತಪ್ಪಿದ ಮಗ ಇದ್ದಂಗೆ. ಗುಂಪಿನಲ್ಲಿದ್ದೇ ಒಂದು ಶಿಸ್ತು, ಒಂದು ಸಂಯಮ ಎಲ್ಲನೂ ಕಲಿತಿತ್ತು. ಅದು ಗುಂಪನ್ನೇ ಬಿಟ್ಟೋಯ್ತು. ಅದಕ್ಕೆ ಕಾರಣ ಬೇರೆ ಇದೆ. ಈ ಏನು KP ಕಲರ್ ಆನೆ ಇದೆಯಲ್ಲ, ಈ ಆನೆನ ಇತ್ತೀಚೆಗೆ ನಮ್ಮ ಇದರಲ್ಲಿ ದುಬಾರಲ್ಲಿ ಕಂಜನ್ ಹೊಡೆತಕ್ಕೆ ಒಂದು ಮಕ್ಕನ ಆನೆ ಸತ್ತೋಯ್ತು. ಅದರ ಹೆಸರು ಜಯ ಮಾರ್ತಾಂಡ. ಆ ಜಯ ಮಾರ್ತಾಂಡ ಈ ಮರಿನ ಗುಂಪಿಂದ ಉಪಾಯ ಮಾಡಿ ಕರ್ಕೊಬಂದು ಸುಮಾರು 2-3 ವರ್ಷ ಅದ್ರ ಜೊತೆನೇ ಇಟ್ಕೊಂಡು ಸಾಕ್ತಾ ಇತ್ತು, ದತ್ತು ಪುತ್ರನಾಗಿ. ಯಾವಾಗ ಮಕ್ಕನ ಜಯ ಮಾರ್ತಾಂಡನ್ನ ನಾವು ಹಿಡಿದಾಗ, ನಾನು ಮತ್ತೆ ಅದು ಆ ಮಕ್ಕನ ಬಿದ್ದಾಗ ನಾನು ಅಕ್ರಮ್ ಇಬ್ರೇ ಮುಂದೆ ಓಡ್ತೀವಿ. ಹೋಗಿ ನೋಡಿದಾಗ ಈ ಮಕ್ಕನ ತಲೆ ಹತ್ರ ಇದು ನಿಂತ್ಕೊಂಡಿತ್ತು, ಇದೇ ಮರಿ. ಇದು ನಿಂತ್ಕೊಂಡಾಗ ನಾವು ಆಮೇಲೆ
ಯಾರೋ ನಮ್ಮ ಕಡೆ ಯಾರೋ ಫಾರೆಸ್ಟ್ನವರು ಒಂದೆರಡು ಗುಂಡು ಹಾರಿಸ್ತಾರೆ ಮೇಲೆ ಅದನ್ನ ಓಡ್ಲಿ ಅಂತ. ಆವತ್ತು ಬೇರೆ ಆದ್ಮೇಲೆ ಇದು ಒಂಟಿಯಾಗಿ ಬದುಕಲು ಶುರು ಮಾಡಿತ್ತು ಈ KP ಕಲರ್. ಯಾವ ಮಟ್ಟಕ್ಕೆ ಅಂದ್ರೆ ಎಲ್ಲರನ್ನೂ ಅಟ್ಟಾಡ್ಸೋದು, ಯಾರಿಗೂ ಕೇರ್ ಮಾಡ್ತಿರ್ಲಿಲ್ಲ. ಹೋದ ವರ್ಷ ಫಸ್ಟ್ ಮದ ಬಂದಿತ್ತು. ಆ ಆನೆ ಈಗ ಮೊನ್ನೆ ಒಂದ್ 2-3 ಜನನ್ನೆಲ್ಲ ಸಾಯಿಸಿದ್ಮೇಲೆ ಮೊನ್ನೆ ಹಿಡಿಯಲಾಯ್ತು. ಅದನ್ನ ಲಾರಿಯಿಂದ ಇಳಿಸಕ್ಕೆ ನಮ್ಮ ಭಾರಿ ಆನೆಗಳು, ಹುಡುಗ ಆನೆಗಳು, ಏಕಲವ್ಯ ಇರಬಹುದು, ಆಮೇಲೆ ಪ್ರಶಾಂತ ಇರಬಹುದು, ಯಾವ ಆನೆಗಳಿಗೂ ಸಾಧ್ಯ ಆಗದೆ ಹೋದಾಗ ಅನಿವಾರ್ಯವಾಗಿ ನಮ್ಮ ಅಭಿಮನ್ಯುನ ಕರೆಸಿರು. ಅಭಿಮನ್ಯು ಲಾರಿಗೆ ಹೋಗಿ ಲಾರಿ ಮೇಲೆ ಹತ್ತಿ ಅದನ್ನ ಇಳಿಸಿರು. ಅಂದ್ರೆ ಅಭಿಮನ್ಯುನ ತಾಕತ್ತು, ಧೈರ್ಯ, ಚಾಕಚಕ್ಯತೆ, ಅಪಾರವಾದ ಅನುಭವ ಅವೆಲ್ಲವೂ ಈಗಲೂ ಅಭಿಮನ್ಯು ಹತ್ರ ಇದೆ. ಆದ್ರೆ ನೀವು ಅಭಿಮನ್ಯುನ ಒಂದು ನಿಶಾನೆ ಆಗಿ ತಗೊಂತೀವಿ ಅನ್ನೋದನ್ನು ನೀವು ಹೇಳಲಿಲ್ಲ. ಇದು ಸರಿಯಲ್ಲ. ಜನ ನಿಮ್ಗೊಂದು ಹೇಳ್ತೀನಿ ಕೇಳಿ, ಅಭಿಮನ್ಯು ದಸರಾಕ್ ಹೋಗ್ಲಿಲ್ಲ ಅಂದ್ರೆ ಜನ ದಂಗೆ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಅಭಿಮನ್ಯುನ ನೀವು ಈ ರೀತಿ ಕಾಲ ಕಸದಂತೆ ನೀವು ನೆಗ್ಲೆಕ್ಟ್ ಮಾಡೋದು ಅಧಿಕಾರಿಗಳೇ, ಇದು ಸರಿಯಲ್ಲ. ಹೋಮ್ ಮಿನಿಸ್ಟರ್ ಫಾರೆಸ್ಟ್ ಮಿನಿಸ್ಟರ್ ಬಿಡಿ, ಅವ್ರಿಗೆ ಏನು ಅನುಭವನೂ ಇಲ್ಲ, ಎಂಥದ್ದು ಗೊತ್ತಿಲ್ಲ. ನೀವು ನಾನು ಹೇಳೋದು ಅಧಿಕಾರಿಗಳಿಗೆ, ಸೋಷಿಯಲ್ ಮೀಡಿಯಾ ಇಲ್ಲ ಪೇಪರ್ಗಳು ಇಲ್ಲ ಟಿವಿಗಳಿಂದ ನೀವು ಅವ್ರಗಳ ಒತ್ತಾಯಕ್ಕೆ ನೀವು ಈಗ ನಾವು ನಿಶಾನೆ ತಗೊಂಡಿವಿ ಅಂತ ನೀವು ಹೇಳ್ಬೇಕಾ? ಮೊದಲೇ ಹೇಳ್ಬೋದಿತ್ತಲ್ಲ, 1 ತಿಂಗಳ 2 ತಿಂಗಳು ಮೊದಲೇ ಹೇಳ್ಬೋದಿತ್ತಲ್ಲ. ಅಭಿಮನ್ಯುಗೆ ವಯಸ್ಸಾಯಿತು, ನಾವು ಸುಪ್ರೀಂ ಕೋರ್ಟಿನ ಆದೇಶನ ನಾವು ಎತ್ತಿಡಿತೀವಿ, ಈಗ ಅದಕ್ಕೆ ರಿಟೈರ್ಡ್ ಕೊಟ್ಟಿದ್ದೀವಿ ಅಂತ ಯಾಕೆ ಹೇಳಲಿಲ್ಲ? ಇವೆಲ್ಲ ಮಾಡಬೇಡಿ. ಅಭಿಮನ್ಯು ನೋಡಕ್ಕೆ ಅಲ್ಲಿ ಏನು ದಸರಾಕ್ಕೆ ಜನ ಬರ್ತಾರೆ, ಅದು ಆ ಜನಗಳು ಬರೋದೇ ಅಭಿಮನ್ಯು ನೋಡಕ್ಕೆ. ಅಭಿಮನ್ಯು ಇಲ್ಲ ಅಂತ ನೀವೇನಾರ ಆ ಗುಂಪಲ್ಲಿ ಅಭಿಮನ್ಯು ಇಲ್ಲ ಅಂದ್ರೆ ಜನಗಳೆಲ್ಲ ದಂಗೆ ಎದ್ದು ರೋಡಿಗೆ ಬರ್ತಾರೆ. ಅಭಿಮನ್ಯುನ ಕರ್ಕೊಂಡು ಹೋಗಿ ಅಭಿಮನ್ಯುಗೆ ಏನು ಸನ್ಮಾನ ಬರಬೇಕು ಅದಕ್ಕೆ ನ್ಯಾಯವಾಗಿ, ಧರ್ಮವಾಗಿ, ಅದು ಏನು ಅದಕ್ಕೆ ಸನ್ಮಾನ ಮಾಡ್ಬೇಕೋ, ಬೇರೆ ಏನು ಮಾಡ್ಬೇಕೋ ಅದನ್ನ ಮಾಡಿ ದೇವ್ರು ಮೆಚ್ಚಂಗಿರ್ಲಿ. ಇದು ನೀವು ಮಾಡ್ತಾ ಇರೋದು ಸರಿಯಲ್ಲ. ಆದರೆ ನಮ್ಮ ಹಿಂದಿನ ಅರಣ್ಯ ಸಚಿವರು ಒಂದು ಲೆಟರ್ ಬರೆದಿದ್ದಾರೆ ಈಗಿನ ಅರಣ್ಯ ಸಚಿವರಿಗೆ, ಅಭಿಮನ್ಯುವನ್ನು ಕಡೆಗಣಿಸಬೇಡಿ, ಅಭಿಮನ್ಯುಗೆ ಅದಕ್ಕೆ ಸರಿಯಾದ ಒಂದು ಸನ್ಮಾನ ಮಾಡಿ ಅದನ್ನ ಬೀಳ್ಕೊಡಿ ಅಂತ. ಆದರೂ ನಾನು ಮತ್ತೊಂದು ಹೇಳ್ತೀನಿ, ಆದರೆ ಇನ್ನೂ 10 ವರ್ಷ ಅಭಿಮನ್ಯುನ ನೀವು ದಸರಾಕ್ಕೆ ನಿಶಾನೆಯಾಗಿ ತರಬೇಕು. ಅಭಿಮನ್ಯುನು ಮುಂದೆ ಹೋಗ್ಬೇಕು. ಎಲ್ಲ ಗುಂಪಿನಕ್ಕಿಂತ ಅಭಿಮನ್ಯು ಹೇಗೆ ಮೊನ್ನೆ ಎಲ್ಲ ಹೋಗ್ತಿತ್ತು ಅದೇ ರೀತಿ ಅಭಿಮನ್ಯು ಎಲ್ಲ ಆನೆಗಳಿಗಿಂತ ಮುಂದೆ ಹೋಗ್ಬೇಕು. ಚೆನ್ನಾಗಿ ನೋಡ್ಕೊಳ್ಬೇಕು, ಚೆನ್ನಾಗಿ ನೋಡ್ಕೋಬೇಕು. ಆಮೇಲೆ ಹಿಂದೆಲ್ಲ ಯಾವ ರೀತಿ ಈ ಆನೆ ಉಪಯೋಗಿಸ್ಕೊಂಡಾರೆ ಅಂದ್ರೆ, ದಸರಾಕ್ ಹೋದ ಆನೆನ ಎಮರ್ಜೆನ್ಸಿ ಇದ್ದಾಗ ಯಾವ ಆನೆಗಳಿಗೂ ಆಗಲ್ಲ ಅಂತ ಹೇಳಿ ದಸರಾದಿಂದ ಕರ್ಕೊಂಡೋಗಿ ಕೆಲವು ವರ್ಷಗಳ ಹಿಂದೆ ಹೋಗಿ ಪುಂಡಾನೆಗಳನ್ನ ಸೆರೆ ಹಿಡಿದು ಮತ್ತೆ ತಂದು ದಸರಾಕ್ ಬಿಟ್ಟಿದ್ದಾರೆ. ಇಷ್ಟೆಲ್ಲ ಮಾಡಿದ ಒಂದು ಆನೆಗೆ ಕೊನೆಗಳಿಗೆಯಲ್ಲಿ ಈ ರೀತಿ ಆನೆನ ನೀವು ನೆಗ್ಲೆಕ್ಟ್ ಮಾಡೋದು ಇವೆಲ್ಲ ಸರಿಯಲ್ಲ. ನಾನು ಮತ್ತೊಂದ್ಸತಿ ಹೇಳ್ತೀನಿ, ಏನು ಅಭಿಮನ್ಯುಗೆ ಸಲ್ಲಬೇಕಾಗಿದ್ದ ಗೌರವ ಈಗ ನೋಡಿ, ತಮಿಳ್ನಾಡಲ್ಲಿ ಯಾವ್ದೋ ಇತ್ತೀಚೆಗೆ ಒಂದು ಆನೆನ ರಿಟೈರ್ಡ್ ಆಯ್ತು ಅಂತ ಕಾಣ್ತದೆ, ಕಲಿಂ ಅಂತ ಒಂದು ಆನೆ. ಆನೇನು ಅಭಿಮನ್ಯುನ ಅಷ್ಟೇನು ಕಾರ್ಯಾಚರಣೆ ಇಲ್ಲ, ಅಭಿಮನ್ಯುನ ಆ ಸ್ಪೀಡು, ಅಭಿಮನ್ಯುನ ಆ ಹೋರಾಟ, ಅಭಿಮನ್ಯುನ ಧೈರ್ಯ ಅದೇನಂತ ಅಂತ ಏನು ಅಭಿಮನ್ಯುನ ಹತ್ರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಆದರೂ ಅದಕ್ಕೆ ಅಲ್ಲಿ ಯಾವ ರೀತಿ ಆನೆನ ಕೊನೆಗಳಿಗೆ ಅಂದ್ರೆ ಅದನ್ನ ರಿಟೈರ್ಡ್ ಆದಾಗ ಅದಕ್ಕೆ ಯಾವ್ಯಾವ ರೀತಿ ಅಲ್ಲಿ ಸರ್ಕಾರ ನಡೆಸ್ಕೊಂತು ಅನ್ನೋದನ್ನ ಒಂದು ಸ್ವಲ್ಪ ನೋಡಿ ಕಲೀರಿ. ಹೀಗೆಲ್ಲ ಇರ್ಬೇಕಾದ್ರೆ ಎಲ್ಲರಿಗೂ ಒಂದು ಖುಷಿ ಏನು ಅಂದ್ರೆ, ಇತ್ತೀಚೆಗೆ ಬಂದ ಒಂದು ವರದಿ ಪ್ರಕಾರ ಅಭಿಮನ್ಯು ನಿಶಾನೆ ಆನೆಯಾಗಿ
ಭಾಗವಹಿಸ್ತಾನೆ. ಸುಪ್ರೀಂ ಕೋರ್ಟ್ ಹೇಳಿರೋದು ಅದೇ, ದಸರಾಕ್ಕೆ ಕರ್ಕೊಂಡು ಹೋಗಿ, ಆದರೆ ಅದಕ್ಕೆ 60 ವರ್ಷ ಮೇಲ್ಪಟ್ಟ ಆನೆಗಳಿಗೆ ಯಾವುದೇ ಹೊರೆ ಹೊರಿಸ್ಬೇಡಿ ಅಂತ. ಇದನ್ನ ನೀವು ಪಾಲಿಸಿ, ಇಲ್ಲ ಅಂದ್ರೆ ಜನ ದಂಗೆ ಹೇಳ್ತಾರೆ. ಅದೊಂದು ನೆನ್ಪಿಟ್ಕೊಂಡಿರಿ, ಅಭಿಮನ್ಯು ಇಲ್ಲ ಅಂದ್ರೆ ನಿಮ್ಮ ದಸರಾ ಆಗ್ಲಿ, ಈಗ ಅಂಬಾರಿ ಹೊತ್ಕೊಂಡು ಜಂಬೂ ಜಂಬೂ ಸವಾರಿ, ಪ್ರಪಂಚದ ಇತಿಹಾಸದಲ್ಲಿ ಒಂದು ಜಂಬೂ ಸವಾರಿ ಅನ್ನೋದು ಏನಾರ ಇದ್ರೆ ಇಡೀ ಪ್ರಪಂಚದಲ್ಲಿ ಅದು ನಮ್ಮ ಮೈಸೂರಲ್ಲಿ ಮಾತ್ರ. ಅಂತ ಜಂಬೂ ಸವಾರಿಯನ್ನ ಅರ್ಜುನ ಆದ್ಮೇಲೆ ಅಭಿಮನ್ಯು ಆದ್ಮೇಲೆ ಇನ್ನು ನೀವು ಯಾರನ್ನಾರ ಆರಿಸಿ, ನಾವೇನು ಇಂಥರ್ನ ಆರಿಸಿ ಅಂತರ್ನ ಆರಿಸಿ ಅಂತ ನಾವು ನಿಮ್ಗೆ ಹೇಳಕ್ ಬರಲ್ಲ. ಆಮೇಲೆ ಯಾರನ್ನಾರ ಆರಿಸಿ ಎಲ್ಲರೂ ಸಮರ್ಥರೇ, ಯಾಕಂದ್ರೆ ಅಲ್ಲಿರೋದೆಲ್ಲ ಅಭಿಮನ್ಯು ಹಿಡಿದ ಆನೆಗಳೆಯ. ಹಾಗಾಗಿ ನೀವು ಯಾರನ್ನ ಬೇಕಾದ್ರೂ ಆರಿಸ್ಕೊಳ್ಳಿ, ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಆದರೆ ಇನ್ನು 10 ವರ್ಷ ಆದ್ರೂ ನಮಗೆ ಅಭಿಮನ್ಯು ದಸರಾದಲ್ಲಿ ಭಾಗವಹಿಸಲೇಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ, ಈ ಹಿಂದೆ ನಮ್ಮನ್ನೆಲ್ಲ ಆಗಲಿ ಹೋದ ಲಕ್ಷಾಂತರ ಜನರ ಕಣ್ಮಿಣಿ ಆಗಿದ್ದ ಅರ್ಜುನನ ಜೊತೆಗೆ ನಾವು ಅಭಿಮನ್ಯು, ವೆಂಕಟೇಶಣ್ಣ, ಈ 3 ಜನರನ್ನು ನಾವು ನೆನೆಸ್ಕೊಂಡ್ಲೇಬೇಕು. ಆ ದಿನ ವೆಂಕಟೇಶಣ್ಣನ ಮೇಲೆ ಭೀಮನ ದಾಳಿಯಾದಾಗ ಅಭಿಮನ್ಯು ಇದ್ರೆ ವೆಂಕಟೇಶಣ್ಣ ಉಳಿತಿದ್ರು, ವೆಂಕಟೇಶಣ್ಣ ಬದುಕಿರ್ತಿದ್ರು. ಅರ್ಜುನನ ಮೇಲೆ ಒಂದು ಕಾಡಾನೆ ಅಟ್ಯಾಕ್ ಮಾಡಿದಾಗ ಅವತ್ತು ಆ ಕಾಡೊಳಗೆ ಅಭಿಮನ್ಯು ಇದ್ರೆ ಅರ್ಜುನ ಬದುಕಿರ್ತಿದ್ದ. ಈಗ ನಾವು 2 ಜನನ ಕಳ್ಕೊಂಡಿವಿ. ಆದರೆ ಅಭಿಮನ್ಯು ನಮ್ಮೆಲ್ಲರ ದೇವರು, ಅಭಿಮನ್ಯು ಇದ್ದಾನೆ. ಕರ್ನಾಟಕದ ಇತಿಹಾಸದಲ್ಲಿ ದಸರಾ ಆನೆಗಳ, ಕುಮ್ಕಿ ಆನೆಗಳ, ಇಲ್ಲ ಮದ್ದಾನೆಗಳನ್ನು ಹಿಡಿಯೋದು, ಇಲ್ಲ ತರಲೆ ಆನೆಗಳು, ಇಲ್ಲ ರೌಡಿ ಆನೆಗಳನ್ನು ಹಿಡಿಯಕ್ಕೆ ಹೆಸರುವಾಸಿಯಾದ ಆನೆಗಳು 2. ಒಂದು ಅರ್ಜುನ 1900 ಇಲ್ಲ 1900 ಅಲ್ಲ, 2005ರಲ್ಲಿ 2005ನೇ ಇಸ್ವಿಯಲ್ಲಿ ನಾನು ಮೊದಲಿಗೆ ಆನೆ ಮೇಲೆ ಕೂತಿದ್ದೆ. ಅರ್ಜುನನ ಮೇಲೆ ಕೂತ್ಕೊಂಡು ಹೋಗಿ 3-4 ಆನೆಗಳನ್ನ ಫೈಟ್ ಮಾಡಿ ಅವತ್ತು ನನ್ನ ಕಿವಿ ಎಲ್ಲ ಕಿತ್ಕೊಂಡು ಹೋಯ್ತು. ಆಮೇಲೆ ಅವತ್ತು ಅಭಿಮನ್ಯು ಇದ್ರೆ ಅಲ್ಲಿ 1-2 ಆನೆಗಳನ್ನ ಸಾಯ್ಸಾಕ್ತಿತ್ತು. ಯಾಕೆಂದ್ರೆ ಅಭಿಮನ್ಯುಗೆ ಮದ ಬಂದಿತ್ತು, ಅಲ್ಲೇ ಕಟ್ಟಿದಲ್ಲೇ ಗೀಳಿಡ್ತಾ ಇತ್ತು ಕಾಡಾನೆಗಳನ್ನ ನೋಡಿ. ಅದಾದ ಮೇಲೆ ನಾನು ಅಭಿಮನ್ಯು ಮೇಲೆ ಸುಮಾರು ಆನೆಗಳನ್ನ ಕಾರ್ಯಾಚರಣೆಯಲ್ಲಿ ಕುತ್ಕೊಂಡು ಹೋದೆ. ಸುಮಾರು ಅಭಿಮನ್ಯುನ ನೇತೃತ್ವದಲ್ಲಿ ನಾನು ವೆಂಕಟೇಶಣ್ಣನ ಜೊತೆ ಸುಮಾರು 60-70 ಆನೆಗಳನ್ನು ಹಿಡಿಯ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ಕರ್ನಾಟಕದ ಆನೆಗಳ ಪ್ರಪಂಚದಲ್ಲಿ, ಸಾಕಿದ ಆನೆಗಳ ಪ್ರಪಂಚದಲ್ಲಿ ಅರ್ಜುನ ಮತ್ತು ಅಭಿಮನ್ಯು 2 ಕಣ್ಣುಗಳಿದ್ದಂಗೆ. ನಮಗೆ, ನಾವು ಹಿಂದೂಗಳು, ನಾವು ಭಾರತೀಯರು, ನಮಗೆ ಆನೆ ದೇವರು, ಗಣಪತಿ ನಮಗೆ ದೇವರು. ಹಾಗೆ ಅರ್ಜುನ ಮತ್ತೆ ಅಭಿಮನ್ಯು ನಮ್ಮ ಪ್ರತ್ಯಕ್ಷ ದೇವರುಗಳು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ವಿಶ್ವಕ್ಕೆ ಬೇರೆ ಎಲ್ಲೂ ನಮ್ಮ ತರ ಆನೆಗಳನ್ನ ಹಿಡಿಯಲ್ಲ. ಆಫ್ರಿಕಾದಲ್ಲೇ ಬೇರೆ ತರ, ಇನ್ನೊಂದು ಬೇರೆ ಕಡೆ ಈ ಥೈಲ್ಯಾಂಡ್ ಈ ಕಡೆನೆ ಆನೆಗಳಿರಲ್ಲಿ, ಏಷ್ಯಾದಲ್ಲಿ ಅಲ್ಲೇ ಬೇರೆ ತರ. ಆದರೆ ಇಲ್ಲಿ ಮಾತ್ರ ಮುಖಾಮುಖ ಕೊಟ್ಟು ಏನಿದ್ರು ಆನೆ ಹಿಡಿಯೋದು, ಇಂಥ ಕಾರ್ಯಾಚರಣೆ ನಡೆಯೋದು ಕರ್ನಾಟಕದಲ್ಲಿ ಮಾತ್ರ. ಅಂಥದ್ರಲ್ಲಿ ಇಡೀ ಪ್ರಪಂಚದಲ್ಲೇ ಫೇಮಸ್ ಆಗಿರೋ, ಇಡೀ ತಮ್ಮ ಕೀರ್ತಿ ಪತಾಕೆಯನ್ನು ಹಾರಿಸಿ